ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ಗೆ ಕಂಟಕವಾಗುವ 10 ವಿಚಾರಗಳು ವಿಸ್ತಾರ ನ್ಯೂಸ್ನಲ್ಲಿ ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ರಿವೀಲ್ ಆಗ್ತಾ ಇದ್ದು, ಚಿತ್ರದುರ್ಗ ಟು ಪಟ್ಟಣಗೆರೆ ಶೆಡ್ ಟ್ರಾವೆಲ್ ಹಿಸ್ಟರಿ ಕಹಾನಿ ನಿಮ್ಮ ವಿಸ್ತಾರ ನ್ಯೂಸ್ಗೆ ಲಭ್ಯವಾಗಿದೆ. ಭಯಾನಕ ಕೊಲೆಯ ಪ್ರಬಲ ಸಾಕ್ಷಿಗಳಿಂದ ದರ್ಶನ್ಗೆ ಸಂಕಷ್ಟ ತಂದೊಡ್ಡಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ಮಹತ್ವದ ದಾಖಲೆಗಳನ್ನ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಈಗಾಗಲೇ ಎಲ್ಲಾ ದಾಖಲೆಗಳು ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವ 10 ಪ್ರಬಲ ಸಾಕ್ಷಿಗಳು ದರ್ಶನ್ಗೆ ಸಂಕಷ್ಟವನ್ನ ತಂದೊಡ್ಡಲಿದೆ. ಇನ್ನಷ್ಟು ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ದರ್ಶನ್ ಹೆಸರು ಮೊದಲು ಬಾಯ್ಬಿಟ್ಟಿದ್ದೆ ಕೇಶವಮೂರ್ತಿ. ದರ್ಶನ್ ಬಟ್ಟೆ ಶೂಗಳ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳಿತ್ತು. ಕಿಡ್ನಾಪ್ ಅಂಡ್ ಮರ್ಡರ್ ಕಹಾನಿ ಬಿಚ್ಚಿಟ್ಟಿರುವ ಆರೋಪಿ ರಾಘವೇಂದ್ರ ಪ್ರದೂಷ್ಗೆ ಹಣ ನೀಡಿದ್ದು ದರ್ಶನ್ ಸಂಪರ್ಕದಲ್ಲಿದ್ದ ಸಿಡಿಆರ್, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಸಿಸಿಟಿವಿ ದೃಶ್ಯ ಮತ್ತೆ ಅಲ್ಲಿನ ಸಿಬ್ಬಂದಿ ಹೇಳಿಕೆ. ಸರೆಂಡರ್ ಡೀಲ್ಗಾಗಿ ಒಟ್ಟು 40 ಲಕ್ಷ ಹಣ ಪಡೆದಿದ್ದ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಆರೋಪಿಗಳು. ಜೊತೆಗೆ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಜೊತೆ ಬಂದಿರುವ ಸಿಸಿಟಿವಿ ದೃಶ್ಯಗಳು ಕೂಡ ಪೊಲೀಸರ ಕೈ ಸೇರಿವೆ. ಕೊಲೆ ಕೇಸಿನ ಆರೋಪಿ ನಾಗರಾಜ್ ನೀಡಿರುವ ಸ್ವಇಚ್ಛಾ ಹೇಳಿಕೆಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದ್ದು, ದರ್ಶನ್ ಶೂಗಳಲ್ಲಿ ಪತ್ತೆಯಾಗಿರುವ ಪಟ್ಟಣಗೆರೆ ಶೆಡ್ನ ಮಣ್ಣು. ಕಾವ್ಯ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಮಹತ್ವದ ಸಾಕ್ಷಿಗಳನ್ನು ಕಲೆ ಹಾಕಿರ್ತಕ್ಕಂಥ ತನಿಖಾಧಿಕಾರಿಗಳು ಒಂದು ದೋಷಾರೋಪ ಪಟ್ಟಿಯಲ್ಲಿ ಆ ಒಂದು ಸಾಕ್ಷಿಗಳು ಏನೆಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದೇವೆ ಅನ್ನೋದನ್ನು ಉಲ್ಲೇಖ ಮಾಡಲಾಗಿದೆ. ಇದರಲ್ಲಿ 10 ಅಂಶಗಳು ದರ್ಶನ್ಗೆ ಆಪ್ತರಿಂದಲೇ ಸಂಕಷ್ಟ ಎದುರಾಗಿದೆ. ಜೊತೆಗೆ ಅವರು ಶರಣಾಗತಕ್ಕೆ ಆಗೋದಕ್ಕೆ ಸೂಚನೆ ಕೊಟ್ಟಂಥ ಆರೋಪಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಯೂ ಸಹ ಇವರಿಗೆ ದರ್ಶನ್ಗೆ ಸಂಕಷ್ಟವನ್ನು ಎದುರು ಮಾಡಿಕೊಟ್ಟಿರ್ತಕ್ಕಂಥ. ಇಲ್ಲಿ ಪೊಲೀಸರು ಆ ಪಟ್ಟಣಗೆರೆ ಶೆಡ್ನಲ್ಲಿ ಏನು ಆ ದರ್ಶನ್ ನಡೆಸಿದಂಥ ಕ್ರೌರ್ಯ ಏನಿತ್ತು, ಭೀಕರವಾದಂಥ ಹಲ್ಲೆ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನು ನಡೆದಾಡಿದ್ರು ಆ ಸಂದರ್ಭದಲ್ಲಿ ಆತನ ಶೂಗೆ ಮೆತ್ಕೊಂಡಿದ್ದಂಥ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿರ್ಬೋದು, ಜೊತೆಗೆ ಅಲ್ಲಿನ ಮಣ್ಣು, ಇವೆಲ್ಲವೂ ಸಹ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಜೊತೆಗೆ ಸೈಂಟಿಫಿಕ್ ಎವಿಡೆನ್ಸ್ಗಳಾಗಿ ಕಲೆಕ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಪೊಲೀಸರ ಮುಂದೆ ಶರಣಾಗತಿ ಆದಂಥ 4ವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಮೊದಲಿಗೆ ಇಲ್ಲಿ ನಾವು ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿಲ್ಲ ಅಂತ ಬಾಯಿ ಬಿಡೋದೆ ಕೇಶವಮೂರ್ತಿ. ನಂತರ ಧನರಾಜು ಮುಖಾಂತರ ಅಂದರೆ ರಾಘವೇಂದ್ರ ಮುಖಾಂತರ ಬಂದು ಶರಣಾಗಿರ್ತಾರೆ. ಆ ರಾಘವೇಂದ್ರನನ್ನು ವಿಚಾರಣೆಗೊಳಪಡಿಸಿದಾಗ ಇಡೀ ರೇಣುಕಾಸ್ವಾಮಿ ಕೊಲೆ ಹಿಂದೆ ಇದ್ದಂಥ ಕೆಲವೊಂದು ಸೀಕ್ರೆಟ್ಸು ರಿಟ್ರೀವ್ ಆಗುತ್ತೆ. ಆ ರಿಟ್ರೀವ್ ಮೇಲೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದಾಗ ಅಂತಿಮವಾಗಿ ದರ್ಶನ್ ಹೆಸರನ್ನು ಸಹ ಕೇಳಿ ಬರ್ತಕ್ಕಂಥದ್ದು. ಜೊತೆಗೆ ದರ್ಶನ್ ಅವರ ಆಪ್ತ ಆಗಿರ್ತಕ್ಕಂಥ ನಾಗರಾಜ್ ಏನಿದ್ದಾನೆ, ಆ ನಾಗರಾಜು ಸಹ ಒಂದು ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಕೆಲವೊಂದು ಮಾಹಿತಿಯನ್ನು ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ರೇಣುಕಾಸ್ವಾಮಿ ಕೊಲೆಗೆ ಏನು ಕಾರಣ ಆಗಿತ್ತು ಅಂದರೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳಿಸ್ತಾ ಇದ್ದಂಥ ಅಶ್ಲೀಲ ಮೆಸೇಜ್ಗಳು, ಅಶ್ಲೀಲವಾದಂಥ ವಿಡಿಯೋಗಳು, ಜೊತೆಗೆ ಆಕೆಯೊಂದಿಗೆ ಏನು ಅಸಭ್ಯವಾಗಿ ನಡೆದುಕೊಂಡಿರ್ತಕ್ಕಂಥ ಇದ್ದಂಥ ಉದ್ದೇಶ ಪವಿತ್ರ ಗೌಡರನ್ನು ಯಾವ ರೀತಿ ನೋಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೆಲವೊಂದು ಕೆಟ್ಟ ಶಬ್ದಗಳನ್ನು ಬಳಸಿ, ಪದಗಳನ್ನು ಬಳಸಿ ಅಶ್ಲೀಲವಾದಂಥ ಸಂದೇಶವನ್ನು ಕಳಿಸಿದ್ದ. ಅದು ತುಂಬಾ ದರ್ಶನ್ಗೆ ಕೋಪವನ್ನು ಬರೋ ಥರ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂದೆ ಆಯಿತು ಅನ್ನೋದ್ರ ಬಗ್ಗೆ ನಾಗರಾಜು ಸಹ ಸ್ವಇಚ್ಛೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಆರೋಪಿಗಳು ಹೋಗಿರ್ತಕ್ಕಂಥ ಸಿಡಿಆರ್ ಇರ್ಬೋದು, ಇವೆಲ್ಲವೂ ಸಹ ದೃಢೀಕರಣ ಆಗಿದ್ದಾವೆ. ಅದು FSL ವರದಿಯಲ್ಲೂ ಸಹ ದೃಢ ಆಗಿದೆ. ಮತ್ತು ತನಿಖಾಧಿಕಾರಿಗಳು ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ದೃಢ ಆಗಿದೆ. ಈ ಎಲ್ಲ ಆಯಾಮಗಳನ್ನು ನೋಡಿದಾಗ 10 ಅಂಶಗಳು ನಟ ದರ್ಶನ್ಗೆ ತನ್ನ ಆಪ್ತರಿಂದಲೇ ಒಂದು ಸಂಕಷ್ಟ ಎದುರಾಗಿದೆ, ರೇಣುಕಾಸ್ವಾಮಿ ಕೊಲೆಯಲ್ಲಿ ಅಂತಕ್ಕಂಥದ್ದು ಸಾಬೀತಾಗಿದೆ. ಉಳಿದಂತೆ ಇಡೀ ಪ್ರಕರಣದಲ್ಲಿ ನಾವು ನೋಡೋದಾದರೆ ಯಾವ ರೀತಿಯಾಗಿ ಈ ಒಂದು ಬೀಭತ್ಸೆ ಇತ್ತು ಅನ್ನೋದ್ರ ಬಗ್ಗೆ ಫೋಟೋಗಳು ವೈರಲ್ ಆಗ್ತಾ ಇರ್ತಕ್ಕಂಥದ್ದು, ರೇಣುಕಾಸ್ವಾಮಿಗೆ ಕಿಡ್ನಾಪ್ ಮಾಡೋದಕ್ಕೆ ಅಥವಾ ಕೊಲೆ ಮಾಡೋದಕ್ಕೆ ಎಲ್ಲವೂ ಸಹ ದರ್ಶನ್ನೇ ಪಿತೂರಿಯನ್ನು ನಡೆಸಿದ್ದ ಅಂತಕ್ಕಂಥ ಒಂದು ಮಾಹಿತಿ ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಹೀಗಾಗಿ ನೂರಾರು ಪುಟಗಳಲ್ಲಿ ಸಾಕ್ಷಿಗಳನ್ನು ಉಲ್ಲೇಖ ಮಾಡಿದ್ರು. ಕೆಲವೊಂದು 10 ಅಂಶಗಳಲ್ಲಿ ಅದನ್ನು ಹೇಳೋದಾದರೆ ಈ ರೀತಿಯಾದಂಥ ಪ್ರಮುಖ ಅಂಶಗಳು ಪವಿತ್ರ ಗೌಡ ಜೊತೆಯಲ್ಲಿ ಇದ್ದಿರ್ಬೋದು, ಅವರ ಜೊತೆ ಪಿತೂರಿ ಮಾಡಿದಿರ್ಬೋದು, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಲ್ಲಿ ಪಾರ್ಟಿ ಮಾಡಿದಿರ್ಬೋದು, ನಂತರ ಲಕ್ಷ ಹಣವನ್ನು ಕೊಟ್ಟಿರತಕ್ಕಂಥದ್ದು. ದರ್ಶನ್ ಮನೆಯಿಂದಲೇ ಈ ಸಾಕ್ಷಿ ನಾಶಪಡಿಸೋದಕ್ಕೆ ಏನು ಒಂದು ಪ್ರದೂಷ್
ದರ್ಶನ್ಗೆ ಒಪ್ಸಿರ್ತಾನೆ ಮತ್ತು ವಿನಯ್ಗೆ ಒಪ್ಸಿರ್ತಾರೆ. ಆ ಒಂದು ಹಣವನ್ನು ವಿನಯ್ ದರ್ಶನ್ ಮನೆಯಿಂದಲೇ ತೆಗೆದುಕೊಂಡು ಹೋಗ್ತಕ್ಕಂಥ CCTV ಸಿಕ್ಕಿದೆ. ಜೊತೆಗೆ ಪಟ್ಟಣಗೆರೆ ಶೆಡ್ಡಿಂದ ಬೇರೆ ಬೇರೆ ಕಾರ್ಗಳಲ್ಲಿ, ಯಾಕಂದರೆ ಇಲ್ಲಿ ಒಂದು ಮರೆಮಾಚುವ ದೃಷ್ಟಿಯಿಂದ ದರ್ಶನ್ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ಹೋದರೆ ಪವಿತ್ರ ಗೌಡ ದರ್ಶನ್ ಬಳಕೆ ಮಾಡ್ತಕ್ಕಂಥ ರ್ಯಾಂಗ್ಲರ್ ಜೀಪ್ನಲ್ಲಿ ಪ್ರಯಾಣ ಬಳಸ್ತಾರೆ, ಅದು ವಿನಯ್ ಜೊತೆ ಪ್ರಯಾಣ ಬಳಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು CCTVಗಳನ್ನು ಕಲೆ ಹಾಕಿದ್ದಾರೆ. ಆ CCTVಗಳನ್ನು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡೋದಕ್ಕೆ ತಜ್ಞರ ಒಂದು ಅಭಿಪ್ರಾಯವನ್ನು ಸಹ ಸಂಗ್ರಹ ಮಾಡಿದ್ದಾರೆ. ಎಲ್ಲೂ ಸಹ ಲೋಪದೋಷಗಳಿಲ್ಲ, ಎಲ್ಲವೂ ಸಹ ದರ್ಶನ್ ಮತ್ತು ಇಡೀ ಗ್ಯಾಂಗ್ ವಿರುದ್ಧವೇ ರೇಣುಕಾಸ್ವಾಮಿ ಕೊಲೆಯಲ್ಲಿ ಇವರೆಲ್ಲರೂ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದು ದೃಢ ಆಗಿದೆ. ಕಾವ್ಯ, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.